ಸರ್ ಇವಂದರ 10ನೇತೆ ಮುಗೀತು. ಇವಂಗರ ಆರ್ಮಿ ಸೇರ್ಬೇಕು ಅನ್ನೋ ದೊಡ್ಡ ಕನಸೈತಿ. ನಮಗೆ ಎಲ್ಲಿ ಸೇರಿಸ್ಬೇಕು ಅನ್ನೋದು ಗೊತ್ತಿಲ್ಲ. ಹಿಂಗೋ ಒಬ್ರು ಹೇಳಿದ್ರು, ಹಿಂಗೆ ಜುಮ್ನಾದಾಟ ಹಳ್ಳಿ ರೋಡಿಗೆ ಸೂರ್ಯ ಅಕಾಡೆಮಿ ಐತೆ ಅಂತೇಳಿ, ಅದಕ್ಕಾಗಿ ನಿಮ್ಗೆ ಹುಡ್ಕೊಂಬಂದೀವಿ. ಇವ್ನು ಹೆಂಗೆ ಮುಂದೆ ತರ್ತೀರಿ ನಿಮಗೆ ಬಿಟ್ಟಿದ್ದು ನೋಡ್ರಿ. ಸರ್ ನೀವು ಏನು ಹೇಳಿದ್ದೆಲ್ಲ ಮಾಡ್ತೀನಿ ಸರ್. ನಾವು ಒಟ್ಟು ಆರ್ಮಿಗೆ ಹೋಗ್ಬೇಕ್ರಿ ಸರ್. ನಿಮ್ಮಂಥವ್ರ ಈ ಕನಸನ್ನು ನನಸು ಮಾಡೋಕೆ ಸೂರ್ಯ ಅಕಾಡೆಮಿ ಇರೋದಪ್ಪ. ನೀವು ಆರ್ಮಿ ಸೇರ್ಬೇಕಂದ್ರೆ ಒಳ್ಳೆ ಕರೆಕ್ಟ್ ಜಾಗಕ್ಕೆ ಬಂದು ಇಲ್ಲಿ ನಮ್ಮ ಸೂರ್ಯ ಅಕಾಡೆಮಿ ಒಳಗೆ ಬಡ ಹುಡುಗರಿಗೆ ಮತ್ತು ನಿಮ್ಮಂಥ ಏನೂ ಇಲ್ಲಪ್ಪ ಸದ್ಯ ಇದು ಮಾಡ್ಯಾವ ಅನ್ನೋ ಹುಡುಗರಿಗೆ ನಾವು ಏನು ಕಮ್ಮಿ ಫೀಸ್ನಾಗ ಇಲ್ಲಿ ಕೋಚಿಂಗ್ ಕೊಡ್ತೇವೆ. ಕೋಚಿಂಗ್ ಕೊಟ್ಟು ನಿಮ್ಗೆ ನಿಮ್ಮ ಕರಿಯರನ್ನು ಬಿಲ್ಡ್ ಮಾಡೋಕೆ ನಾವು ಅವಕಾಶ ಕೊಡ್ತೇವೆ. ನಿಮಗೆ ಇಂಟ್ರೆಸ್ಟ್ ಇದ್ರೆ ನಾವು ಕಲಿತೇವೆ, ನಾವು ಮಾಡ್ತೇವೆ, ಅದು ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಓದ್ಬೋದು, ಮಾಡ್ಬೋದು. ಆದ್ರೆ ಇಂಟ್ರೆಸ್ಟ್ ಇರ್ಲಿಕ್ಕಂದ್ರೆ ನಾವು ಏನು ಮಾಡಕ್ ಬರಲ್ಲ. ಇನ್ನೊಂದು ಏನಪ್ಪಾ ಅಂದ್ರೆ ಈ ನಮ್ಮ ಒಂದು ಈ ಕೋಚಿಂಗ್ ಸೆಂಟರ್ ವಿಶೇಷತೆ ಏನಪ್ಪಾ ಅಂದ್ರೆ ಕಮ್ಮಿ ಫೀಸ್ ಒಳಗೆ 6,000 ಒಳಗೆ ಸ್ಮಾರ್ಟ್ ಬೋರ್ಡ್, ಗ್ರೌಂಡ್, ಆಪ್ಟಿಕಲ್ಸ್ ಎಲ್ಲ ಟೋಟಲ್ ಆಗಿ ಆರ್ಮಿಗೆ ಹೋಗ್ಬೇಕಪ್ಪ ಅಂದ್ರೆ ಏನೇನು ಬೇಕು ಎಲ್ಲ ಒಂದೇ ಇದರಲ್ಲಿ ಸಿಗುವಂತ ಸಂಸ್ಥೆ ನಮ್ದು ಒಂದೇ ಇದೆ ಬಿಜಾಪುರದಾಗ. ನೀವು ಬೇಕಾದ್ರೆ ಎಲ್ಲಾರು ಹೋಗಿ ನೋಡಿದ್ರು ಎಲ್ಲಿ ಸಿಗಲ್ಲ. ಬಟ್ ಕಮ್ಮಿ ಫೀಸ್ ನೋಡಿದ್ರೆ ಫೀಸು ಕಮ್ಮಿ ಐತಿ. ನಿಮ್ಮ ಒಂದು ಅವೈಲೇಬಲ್ ನಿಮ್ಮ ಒಂದು ಇದಕ್ಕೆ ಸರಿ ಹೋಗುವಂತ ಫೀಸ್ ನಾವು ಇಟ್ಟೆವು. ಯಾಕಂದ್ರೆ ಬಡ ಹುಡುಗರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಯಾರೇ ಬಡ ಇನ್ನೂ ಯಾರು ಇದ್ರೆ ನೀವು ಕರ್ಕೊಂಬರ್ರಿ, ನಾವು ಅದಕ್ಕೆ ಇನ್ನೂ ಫೀಸ್ ಕಮ್ಮಿ ಮಾಡೋಣ. ಯಾಕಂದ್ರೆ ಬಡ ಹುಡುಗರಿಗೆ ಅವ್ರವ್ರ ಮನೆ ಒಂದು ಪರಿಸ್ಥಿತಿ ಏನೋ ಇರ್ತೈತಿ, ಅಂತ ಹುಡುಗರಿಗೆ ನಾವು ಹೆಲ್ಪ್ ಮಾಡ್ತೇವೆ. ಇನ್ನ ತಂದೆ ತಾಯಿ ಇಲ್ಲ ಅಂತ ಹುಡುಗರಿಗೆ ಫೀಸೇ ಇಲ್ಲ. ತಂದೆ ತಾಯಿ ಇಬ್ರು ಇಲ್ಲ ಅನ್ನುವಂಥ ಮಕ್ಕಳಿಗೆ ಫೀಸ್ ನಾವು ಬಿಲ್ಕುಲ್ ಊಟದ ಫೀಸ್ ನಾವು ತಗೊಳ್ಳೋದಿಲ್ಲ. ಹಂಗೆ ನಾವು ಅವ್ರಿಗೆ ಕೋಚಿಂಗ್ ಕೊಟ್ಟು ಒಂದು ಅವ್ರ ಕರಿಯರನ್ನ ಬಿಲ್ಡ್ ಮಾಡಕ್ಕೆ ನಾವು ಹೆಲ್ಪ್ ಮಾಡ್ತೇವೆ. ನಿಮ್ಮ ಮಾತಿನಿಂದ ಭಾಳ ಖುಷಿ ಆಯ್ತು ರೀ. ನನ್ನ ತಮ್ಮ ಆರ್ಮಿ ಸೇರಾಕ ನೀವು ಒಂದು ದೊಡ್ಡ ಶಕ್ತಿ ಇದ್ದಂಗೆ ಆಯ್ತು. ಆದಷ್ಟು ಲಗುವನ ಇವನಿಗೆ ಸೇರಿಸ್ತೀನಿ. ಒಟ್ಟು ಒಂದು ಶಿಲೆ ಥರ ಮಾಡಿಕೊಡ್ರಿ. ಎಷ್ಟೋ ಜನ ಹುಡುಗರು ಆರ್ಮಿ ಸೇರ್ಬೇಕಂತ ಕನಸು ಕಂಡವ್ರು ಎಷ್ಟೋ ಜನ ಹಳ್ಳಿ ಒಳಗದಾರ. ಅವ್ರನ್ನ ನಿಮ್ಮ ಮುಖಾಂತರ ಈ ಒಂದು ಭಾರತ ದೇಶಕ್ಕೆ ಕೊಡುಗೆ ಮಾಡಿಕೊಡ್ರಿ. ನಾವು ಬರೀ ದಾರಿ ತೋರ್ಸೋರು ಅಷ್ಟೇ ರೀ, ನಾವು ಕಲಿಸೋದು ಅಷ್ಟೇ ಕೆಲಸ. ಶ್ರಮ ಪಟ್ಟು ಚೆನ್ನಾಗಿ ಲಗನಿಂದ ಓದೋದೆಲ್ಲ ಅವ್ರ ಕೆಲಸ. ಅವ್ರು ಅದನ್ನ ಮಾಡ್ಕೊಂಡು ಹೋದ್ರೆ ಆರಾಮಾಗಿ ಆರ್ಮಿ ಈ ಒಂದು ಡ್ರೆಸ್ ಅನ್ನ ಆದಷ್ಟು ಬೇಗ ಹಾಕೋತಾರೆ. ನೀ ಸೂರ್ಯ ಅಕಾಡೆಮಿ ಕರ್ಕೊಂಡ್ ಬಂದಿದ್ದಕ್ಕೆ ನಿನ್ನ ಕನಸು ನಾನು ನನಸು ಮಾಡ್ತೇನೆ. ಚಂದಗೆ ಹೋಗೋದು. ಹಾಂ, ಮತ್ತ್ಯಾಕೆ ಚಿಂತೆ ಮಾಡ್ತೀರಿ? ಬಿಜಾಪುರ ಜಿಲ್ಲೆ ಬಿಜಾಪುರ ತಾಲೂಕ್ ಬಾಗಲಕೋಟೆ ರೋಡಿಗೆ ಜುಮ್ನಾಳ ದಾಟಿ ಸೂರ್ಯ ಅಕಾಡೆಮಿ ಐತಿ. ಬಂದು ನೋಡ್ಕೋರಿ. ಸುಂದರವಾದ ವಾತಾವರಣ ಐತಿ. ಎಲ್ಲರಿಗೆ ಕಲಿಯಾಕ ಒಂದು ಒಳ್ಳೆ ಪ್ಲೇಸ್ ಐತಿ. ಈ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ, ನಿಮ್ಗೆ ಬೇಕಾದ್ರೆ ಇನ್ನಷ್ಟು ಮಾಹಿತಿ ಅವರಿಂದ ತಿಳ್ಕೊಳ್ಳಿ. ಆದಷ್ಟು ಬೇಗ ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿ. ನಮ್ಮ ವಿಡಿಯೋ ನೋಡಿ ಬಂದವ್ರಿಗೆ ಒಂದು ಸ್ಪೆಷಲ್ ಆಫರ್ ಐತಿ, ಅದು ಇಲ್ಲೇ ಬಂದಾಗ ಅವ್ರು ಹೇಳ್ತಾರ. ಆದಷ್ಟು ಬೇಗ ಸೂರ್ಯ ಅಕಾಡೆಮಿಗೆ ನೀವು ಬಂದು ಸೇರ್ಕೊಳ್ಳಿ. ನಿಮ್ ಕನಸು ನನಸು ಮಾಡ್ಕೊಳ್ಳಿ. ನೀವು ರನ್ನಿಂಗ್ ಮಾಡಾಕ ಮತ್ತ ಆರ್ಮಿಗೆ ಏನ್ ಬೇಕು ಅದನ್ನೆಲ್ಲ ಕಲಿಯಾಕ ಇಲ್ಲಿ ಒಳ್ಳೆ ವಾತಾವರಣ ಐತಿ. ಅದು ಎಲ್ಲಿಪ್ಪ ಅಂದ್ರ ಸೂರ್ಯ ಅಕಾಡೆಮಿ. ಕೆಳಗಡೆ ಅಡ್ರೆಸ್ ಕೊಟ್ಟಿರ್ತೀನಿ. ಬಿಜಾಪುರ ಜಿಲ್ಲೆ ಬಿಜಾಪುರ ತಾಲೂಕ್ ಬಾಗಲಕೋಟೆ ರೋಡಿಗೆ ಜುಮ್ನಾಳ ದಾಟನ ಒಂದು ಹೈವೇ ರೋಡಿಗೆ ಐತಿ. ಇಲ್ಲಿ ಬಂದು ನೀವು ಭೇಟಿ ಕೊಡಿ. ಇಲ್ಲಿ ಕೆಳಗಡೆ ನಂಬರ್ ಕೊಟ್ಟಿರ್ತಿಲ್ಲ, ಈ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿ. ಅಕ್ಕ, ನನಗೊಬ್ಬಳು ಫ್ರೆಂಡ್ ಇದ್ದಾಳೆ. ಸೊ ಅವಳು 10th ಮುಗಿದಿದೆ. ತುಂಬಾ ಬಡವರು ಇದ್ದಾರೆ. ಅವ್ರಿಗೆ ಈಗ ಮುಂದೆ ಓದ್ಬೇಕಂತಂದ್ರೆ ಅಮೌಂಟ್ ಇರಲ್ಲ. ಅಂಥವ್ರು ನಿಮ್ಮ ಕಡೆಯಿಂದ ಏನು ಸೌಲಭ್ಯ ಅಂತ ನಾನು ಕೇಳಕ್ ಇಷ್ಟಪಡ್ತೀನಿ. ನಮ್ದು ಸೂರ್ಯ ಡಿಫೆನ್ಸ್ ಅಕಾಡೆಮಿ ಅಂತ ಹೆಣ್ಮಕ್ಳಿಗೂ ಮತ್ತು ಗಂಡು ಮಕ್ಳಿಗೂ ಅವೆಲ್ಲ ಊಟ ವಸತಿ, ಆಮೇಲೆ ರನ್ನಿಂಗ್, ಆಮೇಲೆ ಎಜುಕೇಷನ್ ಪರ್ಪಸ್ ಎಲ್ಲ ಹೇಳ್ಕೊಡ್ತೀವಿ. 10th ಮೇಲೆ ಯಾವ್ಯಾವ ಎಕ್ಸಾಮ್ ಬರ್ತಾವಲ್ಲ ಅಂದ್ರೆ SSC GD, ಆಮೇಲೆ ಅಗ್ನಿಪಥಕ್ಕೂ ಈಗ ಹೆಣ್ಮಕ್ಳು ಜಾಯಿನ್ ಆಗ್ಬೋದು ಅಂತ ಹೇಳಿದ್ದಾರೆ. ಆಮೇಲೆ 10th ಎಲ್ಲರೂ ಫ್ರೀ ಶಿಕ್ಷಣ ಪಡೆದಿರ್ತಾರೆ. ಆಮೇಲೆ ಏನು ಮಾಡಬೇಕು ಅಂತ ಹೆಣ್ಮಕ್ಳನ್ನ ಮದ್ವೆ ಮಾಡಿಕೊಡ್ಬೇಕಾ ಇಲ್ಲ ಅಂದ್ರೆ ನೌಕರಿ ಮಾಡಿಸ್ಬೇಕಾ ಅನ್ನೋ ದ್ವಂದ್ವದಾಗ ಇರ್ತಾರೆ. 10th ಮುಗಿದ ತಕ್ಷಣ ಇಲ್ಲೆಲ್ಲ ಸ್ಪೆಷಾಲಿಟಿ SSC GD, ಆಮೇಲೆ RPF ರೈಲ್ವೆಗೆ ಸಂಬಂಧಪಟ್ಟಂಥವು, ಮತ್ತು ಅಗ್ನಿಪಥ್, ಆಮೇಲೆ ಸಾಕಷ್ಟು SSC CGL ಯಾವ್ಯಾವ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ, ಮತ್ತು 40,000ಕ್ಕಿಂತ ಹೆಚ್ಚಿನ ಪೇಮೆಂಟ್ ಇರುವಂತಹ ಒಂದು ನೌಕರಿನೇ ನಾವು ಪಡೆಯೋ ಸಲುವಾಗಿ ಟ್ರೈನಿಂಗ್ ಕೊಡ್ತಿದ್ದೀವಿ. ನಿಮ್ಮ ಫ್ರೆಂಡನ್ನು ಬಡವ್ರು ಇದ್ದಾರೆ ಅಂದ್ರೆ ಬಡವ್ರು ಇದ್ದ ಸಲುವಾಗಿ ನಮ್ಮ ಸಂಸ್ಥೆಯನ್ನು ಅಗದಿ ಪರಿಸರದ ವಾತಾವರಣದಲ್ಲಿ ಕಡಿಮೆ ಫೀ, ಕಡಿಮೆ ವೆಚ್ಚದಾಗ ಆರೋಗ್ಯಕರವಾದಂಥ ಊಟ ವಸತಿ, ಆಮೇಲೆ ಶಿಕ್ಷಣವನ್ನು ಗುಣಮಟ್ಟದ ಶಿಕ್ಷಣವನ್ನು ಕೊಡಾಕ ನಮ್ಮ ಸೂರ್ಯ ಡಿಫೆನ್ಸ್ ಅಕಾಡೆಮಿ ಆಲ್ರೆಡಿ ಈಗ 4-5 ಜನ ಹುಡುಗಿಯರು ನಂಬಲ್ಲಿ ನೌಕರಿ ಮಾಡಿ ತಮ್ಮ ಆಸೆಯನ್ನ ಕನಸನ್ನ ನನಸು ಮಾಡ್ಕೊಂಡಾರ. ಹಾಗಾಗಿ ನಿಮ್ಮ ಫ್ರೆಂಡಿಗೆ ಆಲ್ಮೋಸ್ಟ್ ಇಲ್ಲಿ ಬರಾಕ್ ಹೇಳ್ರಿ.
ಬಂದು ಇಲ್ಲಿ ಕಲಿತ್ರಂದ್ರ ಅವ್ರಿಗೆ ಬೇರೆ ಸಮಾಜದ ಯಾವುದೇ ಮದುವೆ ಅಂತ ಒತ್ತಡಗಳನ್ನು ಇರಾಕ್ ಬಿಡಂಗಿಲ್ಲ. ಆಮೇಲೆ ಆರ್ಥಿಕತೆ ಅಂದ್ರ ಹೆಚ್ಚು ಫೀ ಕೊಡ್ಬೇಕಪ್ಪ ಅನ್ನೋ ಟೆನ್ಷನ್ನು ಇರಂಗಿಲ್ಲ. ಹಂಗಾಗಿ ಇಲ್ಲಿ ಬಂದು ಜಾಯಿನ್ ಮಾಡಿಸ್ರಿ. ಮತ್ತು ನಿಮಗೆ ಬಂದು ಕೇಳಿದ್ದಕ್ಕೆ ನಾವು ಧನ್ಯವಾದಗಳು. ಯಾಕಂದ್ರೆ ಈಗ ಮಹಿಳೆ ಒಬ್ಬಳು ಕಲಿತ್ಲಂದ್ರ ಸಮಾಜನೇ ಕಲ್ತಂತ ಒಂದು ಇದು ಇರ್ತದ. ಅದಕ್ಕೆ ನೀವು ಸಪೋರ್ಟ್ ಮಾಡತ್ತೀರಿ, ನಿಮಗೆ ಥ್ಯಾಂಕ್ ಯು ರೀ. ನೋಡಿದ್ರಲ್ಲ ಫ್ರೆಂಡ್ಸ್, 10th ಮುಗಿದ ತಕ್ಷಣ ನಾನು ಏನು ಮಾಡಬೇಕು, ನಮ್ಮನೆಗೆ ಯಾರು ಸಾರಿ ಕಳಿಸಲ್ಲ, ಏನೂ ಇಲ್ಲ, ಮದುವೆ ಮಾಡ್ಕೊಂಡು ಕಳಿಸ್ತಾರೆ ಅನ್ನೋ ವಿಚಾರ ಅಂತ ಬೇಡವೇ ಬೇಡ. ಸೂರ್ಯ ಅಕಾಡೆಮಿ ಅನ್ನೋ ಒಂದು ಸಂಸ್ಥೆಗೆ ಬಂದು ಸೇರ್ಕೊಳ್ಳಿ ಮತ್ತು ನಿಮ್ಮ ಜೀವನವನ್ನು ಬೆಳಕು ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಇವತ್ತು ನಾನು ಅಗ್ನಿಪಥ್ ಆಮೇಲೆ PDO KS ಎಲ್ಲದಕ್ಕೂ ಹೆಲ್ಪ್ ಆಗುವಂಥ